ಹಲೋ ಸ್ನೇಹಿತರೆ, ಪ್ರಿಯಾಂಶಿದೆ ಏಂಜಲ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ಬೆಳಗಿನ ತಿಂಡಿಗೆ ಅಂತ ಪೂರಿ ಮಾಡ್ತಾ ಇದ್ದೀನಿ. ಆಮೇಲೆ ಒಂದೇ ಸತಿ 10 ಪೂರಿನ ಲಟ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ಈಗ ಎಣ್ಣೆಗೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಪೂರಿನ ಕರಿಯುವಂಥದ್ದು. ನಾನಿಲ್ಲಿ ತುಂಬ ಎಣ್ಣೆನ ಬಾಣಲೆಯಲ್ಲಿ ಹಾಕಿಲ್ಲ, ಸ್ವಲ್ಪ ಕಮ್ಮಿ ಎಣ್ಣೆಯಲ್ಲೇ ಇವತ್ತು ಕರಿತಾ ಇದ್ದೀನಿ. ಪೂರಿ ಮಾಡೋದ್ರಿಂದ ಎಣ್ಣೆ ತುಂಬ ಜಾಸ್ತಿ ಇದ್ದರೆ ಬೇಗ ಹಾಳಾಗುತ್ತೆ. ಸ್ವಲ್ಪ ಕಡಿಮೆ ಎಣ್ಣೆಯಲ್ಲಿ ನಾವು ಮಾಡಬೇಕು. ಈಗ ಎಣ್ಣೆ ಬಿಸಿಯಾಗಿದೆ, ಪೂರಿ ಕರೆದು ತೆಗಿತಾ ಇದ್ದೀನಿ. ಹಲೋ ಸ್ನೇಹಿತರೆ, ಇವತ್ತು ನಾನು ಮತ್ತು ಪ್ರಿಯಾಂಶಿ ರೆಡಿಯಾಗಿ ಇವತ್ತು ಮಾಘ ಮಾಸದ ಗಣಪತಿಯನ್ನು ಮನೆಯಲ್ಲಿ ಕೂರಿಸುವಂಥ ಪದ್ಧತಿ ಪೂಜೆಗೆ ಹೋಗ್ತಾ ಇರುವಂಥದ್ದು. ಮಾಘ ಮಾಸದಲ್ಲಿ ಬರುವಂಥ ಚತುರ್ಥಿಯಂದು ಕೆಲವರು ಮನೆಯಲ್ಲಿ ಮಹಾಗಣಪತಿಯನ್ನು ಕೂರಿಸ್ತಾರೆ. ಇದು ಒಂದು ಹರಕೆಯ ಗಣಪತಿ ಆಗಿರುತ್ತೆ. ಇಲ್ಲಿ ಭಕ್ತರು ತಮ್ಮ ಕೋರಿಕೆಗಳನ್ನು ದೇವರಲ್ಲಿ ಹೇಳಿಕೊಂಡು ಆ ಕೋರಿಕೆ ಈಡೇರಿದ್ರೆ ಮನೆಯಲ್ಲಿ ಮಹಾಗಣಪತಿಯನ್ನು ತಂದು ಪೂಜಿಸ್ತೀವಿ ಅಂತ ಬೇಡ್ಕೊಂಡಿರ್ತಾರೆ. ಅದೇ ಪ್ರಕಾರ ಕೋರಿಕೆಗಳು ಈಡೇರಿಕೆ ಆದ ನಂತರ ಗಣಪತಿಯನ್ನು ತಂದು ಪೂಜೆ ಮಾಡುವಂಥದ್ದು. ಶೀಘ್ರ ಫಲವನ್ನು ನಾವು ಕಾಣಬಹುದು. ಈ ಹರಕೆ ಗಣಪತಿಯನ್ನು ಮಾಘ ಮಾಸದ ಚತುರ್ಥಿಯಂದೇ ಎಲ್ಲರೂ ಮನೆಯಲ್ಲಿ ಗಣಪತಿಯನ್ನು ಪೂಜೆ ಮಾಡಿ ವಿಸರ್ಜನೆ ಮಾಡುವಂಥದ್ದಾಗಿರುತ್ತೆ. ಸ್ನೇಹಿತರೆ, ಈಗ ಊಟ ಎಲ್ಲ ಮುಗಿಸಿ ನಾನೀಗ ಮನೆಗೆ ಹೊರಡ್ತಾ ಇದ್ದೀನಿ. ಪೂಜಿಸಿದ ಗಣಪತಿಯನ್ನು ರಾತ್ರಿ ಹೊತ್ತಿನಲ್ಲಿ ವಿಸರ್ಜನೆ ಮಾಡುವಂಥದ್ದಾಗಿರುತ್ತೆ. ಇವತ್ತು ನೀವು 2 ಮನೆಯ ಗಣಪತಿಯನ್ನು ನೋಡ್ತೀರಿ. ಈಗ ನೈಟ್ ನಾನು ತೋರಿಸುವಂಥ ಗಣಪತಿ ವಿಸರ್ಜನೆ ಅನ್ನೋದು ನಮ್ಮ ನೇಬರ್ ಮನೆದಾಗಿರುತ್ತೆ. ಬನ್ನಿ ನೋಡೋಣ.
ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಪ್ರೀವಿಯಸ್ ವಿಡಿಯೋನ ಇನ್ನೂ ತನಕ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಒಂದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ವಿಡಿಯೋಸ್ನ ನೋಡಬಹುದು. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.